ಸಿಇಟಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಸಿಇಟಿ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆ. ಸಿಇಟಿ ಟಾಪರ್ಗಳ ಸಾಧನೆಯ ಗುಟ್ಟೇನು? TV9 ಸ್ಟುಡಿಯೋದಲ್ಲಿ ವಿದ್ಯಾರ್ಥಿಗಳ ಸಕ್ಸಸ್ ಮಾತು. ಇದೇ ಹೊತ್ತಿನ ವಿಶೇಷ ಸಿಇಟಿ ಸಾಧಕರು. ಪ್ರಸಕ್ತ ಸಾಲಿನ ಸಿಇಟಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೆ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಮಲ್ಲೇಶ್ವರಂನ ಕೆಇಎ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಫಲಿತಾಂಶದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಈ ಟಾಪರ್ಸ್ಗಳು ಯಾರ್ಯಾರು ಅನ್ನುವಂಥ ಒಂದು ಸ್ವಲ್ಪ ಗ್ಲಾನ್ಸ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಮಂಗಳೂರಿನ ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಪ್ರತೀಕ್ ನಾಯಕ್ ಟಾಪರ್ ಆಗಿದ್ದಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ. ಹಾಗೆ ಹೋಮಿಯೋಪತಿಯಲ್ಲಿ ಬೆಂಗಳೂರಿನ ವಿವಿಪುರಂನ ಜೈನ್ ಕಾಲೇಜು ವಿದ್ಯಾರ್ಥಿನಿ ರಕ್ಷಿತಾ ರಮೇಶ್ ಅವರು ಟಾಪರ್ ಆಗಿದ್ದಾರೆ. ಹಾಗೆ ಹೋಮಿಯೋಪತಿ ಜೊತೆಗೆ ಅಗ್ರಿಕಲ್ಚರ್ BSc AGಯಲ್ಲಿ. ಹಾಗೆ ಇನ್ನು ಬೇರೆ ಬೇರೆ ವಿಭಾಗದಲ್ಲಿ ನೋಡ್ತಾ ಹೋದ್ರೂ ಕೂಡ ಈ ಬಾರಿ ಉತ್ತಮವಾದಂತಹ ಸಾಧನೆಗೈದಿರುವಂತಹ ವಿದ್ಯಾರ್ಥಿಗಳು, ಉತ್ತಮವಾದಂತಹ ಅಂಕ ಗಳಿಸಿದಂಥವರು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇವತ್ತು ಇದ್ದಾರೆ. ಹಾಗೆ ನಾರಾಯಣ +2 ಕಾಲೇಜಿನ ವಿದ್ಯಾರ್ಥಿ ಮೋಹಿತ್ ಎಸ್ ವೈದ್ಯಕೀಯದಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಹಾಗೆ ಆಕಾಶ್ ರೆಡ್ಡಿ ಇವರು ನಾರಾಯಣ +2 ಕಾಲೇಜಿನ ವಿದ್ಯಾರ್ಥಿ ಇಂಜಿನಿಯರಿಂಗ್ ನಲ್ಲಿ 151ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಜೊತೆಗೆ ಮಧುಸೂದನ್ ಇವರು ಕೂಡ ನಾರಾಯಣ +2 ಕಾಲೇಜಿನ ವಿದ್ಯಾರ್ಥಿ, ಇವರು ಕೂಡ ಇಂಜಿನಿಯರಿಂಗ್ ನಲ್ಲಿ 40ನೇ ರ್ಯಾಂಕ್ ಅನ್ನ ಪಡೆದು ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಹಾಗೆ ಈ ಬಾರಿ ಸಿಇಟಿಯಲ್ಲಿ ಉತ್ತಮವಾದಂತಹ ಸಾಧನೆಗೈದಿರುವಂತಹ ವಿದ್ಯಾರ್ಥಿಗಳು ಸದ್ಯ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಅವರ ಇಂಟ್ರಡಕ್ಷನ್ ಅನ್ನ ಮೊದಲಿಗೆ ಕೊಡ್ತಾ ಹೋಗೋದಾದ್ರೆ, ಮೋಹಿತ್ ಎಸ್ ಇವರು ಪಶುವೈದ್ಯಕೀಯದಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಆಕಾಶ್ ರೆಡ್ಡಿ ಇವರು ಕೂಡ ಇಂಜಿನಿಯರಿಂಗ್ ವಿಭಾಗದಲ್ಲಿ 151ನೇ ರ್ಯಾಂಕ್, ಜೊತೆಗೆ ಕಾಮೆಟ್ ಕೆಯಲ್ಲೂ ಕೂಡ ಉತ್ತಮವಾದಂತಹ ಸಾಧನೆಗೈದಿದ್ದಾರೆ. ಜೊತೆಗೆ ಮಧುಸೂದನ್ ಇವರು ಕೂಡ ಇಂಜಿನಿಯರಿಂಗ್ ನಲ್ಲಿ 40ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು ಮೂವರು ಕೂಡ ನಾರಾಯಣ +2 ಕಾಲೇಜಿನ ವಿದ್ಯಾರ್ಥಿಗಳು. ಜೊತೆಗೆ ರಕ್ಷಿತಾ ರಮೇಶ್ ಇವರು ಹೋಮಿಯೋಪತಿ ಜೊತೆಗೆ BSc AGಯಲ್ಲಿ 1ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ, ಫಸ್ಟ್ ರ್ಯಾಂಕ್. ಜೊತೆಗೆ ಸುಮಂತ್ ಹೆಗ್ಡೆ ಇಂಜಿನಿಯರಿಂಗ್ ನಲ್ಲಿ 2nd ರ್ಯಾಂಕ್, ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ಅನನ್ಯ BC ಇವರು 3rd ರ್ಯಾಂಕ್ ಪಡೆದಿದ್ದಾರೆ, ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಗ್ರಿ ವಿಭಾಗದಲ್ಲಿ. ಪ್ರತೀಕ್ ನಾಯಕ್ ಇಂಜಿನಿಯರಿಂಗ್ ನಲ್ಲಿ 1ನೇ ರ್ಯಾಂಕ್ ಅನ್ನ ಪಡೆದಿರುವಂತಹ ವಿದ್ಯಾರ್ಥಿ, ಮಂಗಳೂರಿನವರು, ಅವರು ಕೂಡ ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಹಾಗೆ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಸಿಇಟಿ ಸಕ್ಸಸ್ ಮಾತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೂಡ. ಹಾಗೆ ರಕ್ಷಿತಾ ಅವರೇ, ಉತ್ತಮವಾದಂತಹ ಸಾಧನೆ ಏನಾಗ್ತದೆ ಮೊದಲಿಗೆ ರ್ಯಾಂಕ್ ಎಷ್ಟನೇ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಗೊತ್ತಿತ್ತು, ವಿತಿನ್ ಟಾಪ್ 10 ಅಲ್ಲಿ ಇರುತ್ತೆ ಅಂತ ಅನಿಸ್ತಿತ್ತು, ಆದರೆ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಹೋಮಿಯೋಪತಿ ಜೊತೆಗೆ ಅಗ್ರಿಲಿ ಅಲ್ವಾ ನಿಮಗೆ ಫಸ್ಟ್ ರ್ಯಾಂಕ್? ಸೊ ಇಂಜಿನಿಯರಿಂಗ್ ನಲ್ಲಿ 21st ರ್ಯಾಂಕ್. ಇಂಜಿನಿಯರಿಂಗ್ ಯಾವ್ದು ಇಂಟ್ರೆಸ್ಟ್ ಇದೆ ಈಗ? ಇಂಜಿನಿಯರಿಂಗ್ ಮಾಡಬೇಕು ಅಂತನಾ ಫಸ್ಟ್ ರ್ಯಾಂಕ್ ಬಂದಿದೆ, ಹೋಮಿಯೋಪತಿಗೆ ಹೋಗೋಣ ಅಂತಾನೆ ಹೇಗೆ? ಇಲ್ಲ, ನಾನು MBBS ಮಾಡ್ಬೇಕಂತ ಇರೋದು, ಸೊ ನೀಟ್ ರಿಸಲ್ಟ್ಸ್ ಕಾಯ್ತಾ ಇದ್ದೀನಿ. ಓಕೆ, ನೀಟ್ ರಿಸಲ್ಟ್ ಹಾಗಾದ್ರೆ ಇನ್ನು ನೀಟ್ ರಿಸಲ್ಟ್ ಕಾದ ಆಮೇಲೆ ನೋಡೋಣ. ಸಿಇಟಿ ಏನು ಬಹಳ ಚೇಂಜಸ್ ಆಗಲ್ಲ ಅನ್ಸುತ್ತೆ ನಿಮಗೆ. ಆಕಾಶ್ ರೆಡ್ಡಿ, ಸೊ 151 ರ್ಯಾಂಕ್, ಜೊತೆಗೆ ಕಾಮೆಟ್ ಕೆಲೆಲ್ಲ ಉತ್ತಮವಾದಂಥ ರ್ಯಾಂಕ್ ಬಂತು ಅಂತ ಗೊತ್ತಾಯ್ತು, ಹೇಗೆ ಅನಿಸ್ತು ಅಂತ ಹೇಳಿ? ಇಂಜಿನಿಯರಿಂಗ್ ನಲ್ಲಿ 151 ರ್ಯಾಂಕ್ ಅಲ್ವಾ? ಹೌದು. ಸಿಇಟಿಯಲ್ಲಿ ಸ್ವಲ್ಪ ಬೆಟರ್ ಆಗಿ ಮಾಡಿರ್ಬೋದು ಅಂತ ಅನಿಸ್ತದೆ, ಆದರೆ ಕಾಮೆಟ್ ಕೆಯಲ್ಲಿ 10ನೇ ರ್ಯಾಂಕ್ ಬಂತು, ಅದಕ್ಕಾಗಿ ಸ್ವಲ್ಪ ಆನಂದಕರ ವಿಷಯ. ಓಕೆ, ಬಹುಶಃ ಈಗ ಕನ್ಸಿಡರ್ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಾನೆ ಹೇಗೆ? ಹೌದು, ಇವಾಗ IIT ಹೋಗೋಣ ಅಂತ ಇದ್ದೀನಿ, ಅಡ್ವಾನ್ಸ್ ರಿಸಲ್ಟ್ಸ್ಗೋಸ್ಕರ ಕಾಯ್ತಿದ್ದೀನಿ. ಸೊ ಅಲ್ಲಿ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಲ್ಲ? ಅಡ್ವಾನ್ಸ್ ಆಲ್ರೆಡಿ ಆಗೋಗಿದೆ, ಜೂನ್ 11th ರಿಸಲ್ಟ್ಸ್ ಬರುತ್ತೆ. ಎಲ್ಲಿ IIT ಎಲ್ಲಿ ಮಾಡೋಣ ಅಂತ? ಅದು ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಅದು ಬಾಂಬೆ ಅಲ್ಲೂ ಬರ್ಬೋದು, ಮಡ್ರಾಸ್ ಅಲ್ಲೂ ಬರ್ಬೋದು, ಅದು ಎಲ್ಲ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರ್ಯಾಂಕ್ಗೋಸ್ಕರ ಕಾಯ್ತಿದ್ದೆ. ಓಕೆ, ಮೋಹಿತ್ ಹೇಗೆ ಅನ್ಸುತ್ತೆ? ಕಾಲೇಜಿನಲ್ಲಿ ಭಾಳ ಎಲ್ಲ ಖುಷಿ ಪಡಿಸ್ತಾ ಇದ್ರು ನಿಮ್ಮ ಹೆಸರು ಹೇಳಿ, ಜೊತೆಗೆ 5th ರ್ಯಾಂಕ್ ಅಲ್ವಾ ಇದು ವೆಟರ್ನರಿ ವಿಭಾಗದಲ್ಲಿ? ಭಾಳ ಖುಷಿ ಆಗ್ತಿದೆ ಸರ್, ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಟಾಪ್ 10 ಬಂದಿರೋದು ಖುಷಿ ಆಗಿದೆ. ಓಕೆ, ನೀಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಓಕೆ, ನೀವು ಕೂಡ ನೀಟಿಗೆ ವೇಟ್ ಮಾಡ್ತಾ ಇದ್ದೀರ MBBS ಮಾಡಬೇಕು ಅಂತನಾ? ಇದು ಹೇಗೆ ಅನಿಸ್ತು ವೆಟರ್ನರಿಲಿ ರ್ಯಾಂಕ್ ಬಂದಾಗ? ನೆಕ್ಸ್ಟ್ ಟೈಮ್ ಅವ್ರು ವೆಟರ್ನರಿ ವಿಭಾಗದಲ್ಲಿ ಹೋಗಬೇಕು ಅನಿಸ್ತಾ ಹೇಗೆ? ಇಲ್ಲ ಸರ್, ನೀಟಲ್ಲಿ ಕಾನ್ಫಿಡೆನ್ಸ್ ಇದೆ. ನೀಟಲ್ಲಿ ಕಾನ್ಫಿಡೆನ್ಸ್ ಇದೆ, ಸೊ ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಎಷ್ಟನೇ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಮೋಹಿತ್? ಟಾಪ್ 10 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಂಜಿನಿಯರಿಂಗ್ ಏನು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾದ್ರೆ? ಹೋಗಿದ್ರೆ MBBSಗೆ ಹೋಗಬೇಕು ಅಂತ. ಸೊ ಮಧುಸೂದನ್ ಅಲ್ವಾ? ಮಧುಸೂದನ್ ಇಂಜಿನಿಯರಿಂಗ್ ಅಲ್ಲಿ 40th ರ್ಯಾಂಕ್,
ಹೇಗನ್ಸ್ತು ಮನ್ಸುದ? ತುಂಬ ಖುಷಿ ಆಗ್ತಾ ಇದೆ. ಓಕೆ, ಎಕ್ಸ್ಪೆಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೇಕು ಅನಿಸ್ತಾ ಇತ್ತು. ಓಕೆ ಫೈನ್, ಖುಷಿ ಆಗ್ತಾ ಇದೆ. ಏನು ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅಥವಾ ನೀವು ನೀಟ್ ಬರ್ದಿದ್ದೀರಾ? ಇಲ್ಲ ನಾನು IIT ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ಗೋಸ್ಕರ. ಸೊ ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ ಇದ್ದಿದ್ದು. ಸೊ ಒಳ್ಳೆ ರ್ಯಾಂಕ್ ಬಂದಿದೆ. ಸೊ ನಮಗೆ ಇಂಜಿನಿಯರಿಂಗ್ನಲ್ಲಿ 2ನೇ ರ್ಯಾಂಕ್ ಪಡೆದಂಥವ್ರು ಸುಮಂತ್ ಹೆಗ್ಡೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಮೊದಲನೇ ರ್ಯಾಂಕ್ ಪಡೆದಂಥವ್ರು ಪ್ರತೀಕ್ ನಾಯಕ್, ಎಕ್ಸ್ಪರ್ಟ್ PU ಕಾಲೇಜ್ ಮಂಗಳೂರಿನ ವಿದ್ಯಾರ್ಥಿ. ಅವರು ನಮ್ಮ ಜೊತೆಗೆ ಮಂಗಳೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತೀಕ್ ನಾಯಕ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿರೀಕ್ಷೆ ಮಾಡಿದ್ರಾ? ಎಕ್ಸ್ಪೆಕ್ಟೇಷನ್ ಹೇಗಿತ್ತು? ಯಾವ್ದು ಬರ್ಬೋದು, ಎಷ್ಟನೇ ರ್ಯಾಂಕ್ ಬರ್ಬೋದು ಅನ್ನುವಂಥದ್ದು ಏನಾದ್ರು ನಿರೀಕ್ಷೆ? ಒಳ್ಳೆ ರ್ಯಾಂಕ್ ಬರ್ತಿತ್ತಂತ ಇತ್ತು. ಫಸ್ಟ್ ರ್ಯಾಂಕ್ ಅಂತ ಅಷ್ಟೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಓಕೆ, PU ರಿಸಲ್ಟ್ ಏನಾಗಿತ್ತು ಪ್ರತೀಕ್? ನನಗೆ PUCಯಲ್ಲಿ 578 ಬಂದಿದೆ. ಓಕೆ, 578, ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದಿದ್ರಿ ಬಿಡಿ. ಹಾಗಾದ್ರೆ ಏನೀಗ ಇಂಜಿನಿಯರಿಂಗಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದೀರಾ, ಇಂಜಿನಿಯರಿಂಗ್ಗೆ ಹೋಗ್ತೀರಾ ಅಥವಾ ನೀವು ಏನಾದರೂ ನೀಟ್ ಬರ್ದು MBBSಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರತೀಕ್? ಇಲ್ಲ ಇಂಜಿನಿಯರಿಂಗ್ಗೆ JE ಅಡ್ವಾನ್ಸ್ ಬರೆದಿದ್ದೇನೆ. ಹೌದಾ? ಹಾಗೆ ಅದರ ರಿಸಲ್ಟ್ಸ್ಗೆ ವೇಟ್ ಮಾಡ್ತಿದ್ದೇನೆ. ಓಕೆ, ಎಷ್ಟೊತ್ತು ಓದ್ತಿದ್ರಿ ಪ್ರತೀಕ್? ಅಂದರೆ CETಗಾಗಿ ಏನಾದರೂ ವಿಶೇಷವಾದ ರೀತಿಯಲ್ಲಿ ತಯಾರಿಯನ್ನು ಏನಾದ್ರು ನಡೆಸ್ಕೊಳ್ತಾ ಇದ್ರಾ ಅಥವಾ ಡೈಲಿ ಇಷ್ಟಾರು ಓದಬೇಕು ಅಂತನಾ, ಹೇಗೆ? ಇಲ್ಲ, ಒಂದು 3 to 4 hours ಓದ್ತಿದ್ದೆ ನಾನು ಡೈಲಿ. CETಗೆ ಅಂತ ಅಲ್ಲ, ನಾನು JE ಮೀನ್ಸ್ ಹಾಗೆ ಅದನ್ನೇ ಮಾಡಿ ಓದ್ತಿದ್ದೆ. ಅದು CETಗೆ ಕೂಡ ಹೆಲ್ಪ್ ಆಯ್ತು. ಓಕೆ, ಸುಮಂತ್ ಹೆಗ್ಡೆ, ಸೆಕೆಂಡ್ ರ್ಯಾಂಕ್ ತೆಗೆದುಕೊಂಡಿದ್ದೀರಾ. ಫಸ್ಟ್ ರ್ಯಾಂಕ್ ಅವ್ರು ಮಾತಾಡ್ಸಿದ್ವಿ, ಸೆಕೆಂಡ್ ರ್ಯಾಂಕ್ ಏನು ಭಾಳ ಕಮ್ಮಿ ಇಲ್ಲ ನಿಮ್ಮದು ಕೂಡ. ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ರ್ಯಾಂಕ್ ಗೊತ್ತಾದ್ಮೇಲೆ. ಹಾಂ, ನಾನು ಫೋಕಸ್ ಇದು JE ಅಡ್ವಾನ್ಸ್ ಮೇಲೆ. ಓಕೆ, ಸೊ CETದು ಪೋರ್ಷನ್ಸ್ ಅಲ್ಲೇ ಕವರ್ ಆಗಿದ್ದಕ್ಕೆ CETದು ತುಂಬ ಹೆಲ್ಪ್ ಆಯ್ತದು. ಹಾಂ, ಎಷ್ಟು ರ್ಯಾಂಕ್ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ರಿ? ಟಾಪ್ 10 ಬರ್ಬೋದಂತ ಇತ್ತು. ಸೆಕೆಂಡ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೆಕೆಂಡ್ ರ್ಯಾಂಕ್. ಈಗ ನೆಕ್ಸ್ಟ್ ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ? ಹೌದು, ಇಂಜಿನಿಯರಿಂಗ್. ಸೊ ನೀವು IIT ಮಾಡಬೇಕು ಅಂತ ನಿಮ್ಮದು ಆಸೆ ಇದೆ ಅಂತ? ಹೌದು, IIT ಬಾಂಬೆ ಅಥವಾ ಮಡ್ರಾಸಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ದೀರಾ ಹಾಗಾದ್ರೆ? ಹೌದು, ಇನ್ನು ರಿಸಲ್ಟ್ಸ್ ಬರಬೇಕು, ಕಾಯ್ತಾ ಇದ್ದೀನಿ. ಎಷ್ಟು ಹೊತ್ತು ಓದ್ತಾ ಇದ್ರಿ? ಆ ಥರ ಹೊತ್ತ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಿಲ್ಲ, ಎಷ್ಟಾಗುತ್ತೋ ಅಷ್ಟು ಓದ್ತಿದ್ದೆ, ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ. ಓಕೆ, ಕೋಚಿಂಗ್ ಕ್ಲಾಸಸ್ ಏನಾದರೂ ಹೋಗ್ತಾ ಇದ್ರಿ? ಹೌದು, ನನ್ನ ಕಾಲೇಜ್ ಬೇಸ್ ಇಂಟಿಗ್ರೇಟೆಡ್, ಅಲ್ಲಿ ಟೀಚಿಂಗ್ ತುಂಬ ಹೆಲ್ಪ್ ಆಯಿತು. ಬಸವೇಶ್ವರ ನಗರಲ್ಲಿ ಎಲ್ಲೋ ನೀವು ಓದ್ತಾ ಇದ್ದಿದ್ದು ಕಾಲೇಜ್? ಹೌದು, VVS ಸರ್ದಾರ್ ಪಟೇಲ್ PU ಕಾಲೇಜ್. VVS ಸರ್ದಾರ್ ಪಟೇಲ್ PU ಕಾಲೇಜ್. ಅನನ್ಯ BC ಅಗ್ರಿಯಲ್ಲಿ 3rd ರ್ಯಾಂಕ್, ಹೇಗನ್ಸ್ತು? ಖುಷಿ ಆಯಿತು. ಟಾಪ್ 25 ಬರ್ತೀನೇನೋ ಅಂತ ಅನ್ಕೊಂಡಿದ್ದೆ. ಇಟ್ಸ್ ವೆರಿ ಕಾಂಪಿಟೇಟಿವ್ ಅಲ್ಲ ಇವಾಗ, ಸೊ ಮಿಸ್ಟೇಕ್ಸ್ ಆಗಿತ್ತು ಅಂತ ಅನ್ಕೊಂಡಿದ್ದೆ. ಸೊ ಬಟ್ ಇಟ್ಸ್ ನೈಸ್, ಲೈಕ್ 3rd ರ್ಯಾಂಕ್ ಬಂದಿದ್ದು ಖುಷಿ ಆಗ್ತದೆ. ಓಕೆ, ಇಂಜಿನಿಯರಿಂಗ್ನಲ್ಲಿ? ಇಂಜಿನಿಯರಿಂಗಲ್ಲಿ 92 ಬಂದಿದೆ. 92 ಒಳ್ಳೆ ರ್ಯಾಂಕ್ ಬಿಡಿ. ಅಂದರೆ 100 ಒಳಗೆ ಬಂದಿದೆಯಲ್ಲ, ಹಾಗಾಗಿ ಹೇಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗಬೇಕು ಅಂತನಾ ಅಥವಾ ಈಗ ರ್ಯಾಂಕ್ ಫಸ್ಟ್ ಬಂದಿದೆಯಲ್ಲ? ಇಲ್ಲ, ನಾನು ನೀಟ್ ಬರ್ದಿದ್ದೀನಿ, MBBS ಮಾಡ್ಬೇಕಂತಿದ್ದೀನಿ. ಸೊ ನೀಟ್ ರಿಸಲ್ಟ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಹಾಗಾದರೆ MBBSಗೆ ಹೋಗೋಕ್ಕೆ ಪ್ಲ್ಯಾನ್. ರಕ್ಷಿತಾ, ಎಷ್ಟು ಹೊತ್ತು ಓದ್ತಾ ಇದ್ರಿ ಡೈಲಿ? ಹೇಗಿತ್ತು ಪ್ರಿಪ್ರೇಷನ್ ಎಲ್ಲ? ಅಂದರೆ ಕಾಲೇಜಲ್ಲಿ ನಮ್ಗೆ 7:30 ಇಂದ 4 ಗಂಟೆ ತನಕ ಇತ್ತು. ಮೆಜಾರಿಟಿ ಅಲ್ಲೇ ಆಗೋಗ್ತಿತ್ತು. ಮನೆಗೆ ಬಂದು ರಿವೈಸ್ ಮಾಡೋದೇ ನಮ್ಮದು ಮುಖ್ಯ ಇದಿತ್ತು. ಎಷ್ಟು ಸಿಗುತ್ತೋ ಅಷ್ಟು, ಇವಾಗ 4-5 hours ಎವ್ರಿ ಡೇ ಆ ಥರ ಕಾನ್ಸೆಪ್ಟ್ ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು. ಓಕೆ, ಕೋಚಿಂಗ್ ಅಂತ ಏನಾದರೂ ಹೋಗ್ತಾ ಇದ್ರಾ? ನಮ್ಮದು ಜೈನ್ ಬೇಸ್ ಇಂಟಿಗ್ರೇಟೆಡ್ ಜೈನ್ ಕಾಲೇಜು. ಸೊ ಬೇಸ್ ಅವರೇ ಅಲ್ಲೇ ಬಂದು ಪಾಠ ಮಾಡ್ತಾಯಿದ್ರು. PCMB ಜೈನ್ ಬೇಸ್ ಅವ್ರು ಹ್ಯಾಂಡಲ್ ಮಾಡಿರೋದು. ಸೊ ಎಂಟ್ರೆನ್ಸು PU ಬೋರ್ಡ್ ಎಲ್ಲ ಅಲ್ಲೇ ಆಗೋಗ್ತಿತ್ತು. ಓಕೆ, ನಿಮ್ಮದು ಕಾಲೇಜಲ್ಲಿ ಬೇರೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆಯಾ? ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಏನಾದರೂ ರಿಸಲ್ಟ್ಸ್ ಇದೆಯಾ? ಅಂದರೆ ನೀವೀಗ 3rd ರ್ಯಾಂಕ್ ತೆಗೆದುಕೊಂಡಿದ್ದೀರಾ, ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಸಮೀಪದ ರ್ಯಾಂಕಿಂಗ್ಸ್ ಏನಾದರೂ ನಿಮ್ಮ ಕಾಲೇಜಿಂದ ಬಂದಿರೋದು? ನಾನು ಅನನ್ಯ ಒಂದೇ ಕ್ಲಾಸ್ ಬೆಸ್ಟ್ ಫ್ರೆಂಡ್ಸ್. ನಾವಿಬ್ರು ತುಂಬ ಡಿಸ್ಕಸ್ ಮಾಡಿ ಓದ್ತಾ ಇದ್ವಿ. ಓಕೆ, ಕಮೆಂಟ್ ಸ್ಟಡಿ ಇತ್ತು ಹಾಗಾದರೆ? ಡಿಸ್ಕಷನ್. ಓಕೆ. ಸೊ ನಿಮ್ಮದು ಇನ್ಸ್ಟಿಟ್ಯೂಷನಿಂದೆಲ್ಲ ಹೇಗೆ ಸಪೋರ್ಟ್ ಸಿಗ್ತಾ ಇತ್ತು? ಅಂದರೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಕೀ ಫೀಚರ್ ಅಂದರೆ ವೀಕೆಂಡ್ ಎಕ್ಸಾಮಿನೇಷನ್ಸ್ ಇತ್ತು. ಎವ್ರಿ ವೀಕೆಂಡ್ ಸ್ಯಾಟರ್ಡೇ ಒಂದು ಮೇನ್ಸ್, ಸಂಡೇ ಒಂದು ಅಡ್ವಾನ್ಸ್ ಇರ್ತಿತ್ತು. ಅದು ಆದ ಕೂಡಲೇ ಅದರಲ್ಲಿ ಎರರ್ ರೆಕ್ಟಿಫಿಕೇಶನ್ ಅದೆಲ್ಲ ಆಗ್ತಿತ್ತು. ಸೊ ಇಮಿಡಿಯೇಟ್ಲಿ ಏನಾದರೂ ಒಂದು ಕ್ವಶನ್ ಮಿಸ್ ಮಾಡಿದರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ಆ ಮಿಸ್ಟೇಕ್ ಮತ್ತೆ ಮಾಡಬಾರ್ದು ಅಂತ ಒಂಥರ ಸ್ಟ್ರಿಕ್ಟಾಗಿ ಅನಾಲಿಸಿಸ್ ಇರ್ತಿತ್ತು. ಸೊ ಅದು ತುಂಬ ಹೆಲ್ಪ್ ಆಯಿತು ಅಂತ. ಎಷ್ಟು ಅವರ್ಸ್ ಓದ್ತಿದ್ರಿ ಆಕಾಶ್? ನನಗೆ ಫಿಕ್ಸ್ಡಾಗಿ ಏನಿತ್ತಿಲ್ಲ. ಇನಿಷಿಯಲಿ ಒಂದು ದಿನಕ್ಕೆ
3-4 ಅವರ್ಸೇ ಓದ್ತಾ ಇದ್ದೆ. ಓಕೆ. ಬಟ್ ಸೆಕೆಂಡ್ ಇಯರ್ಗೆ ಬಂದ ಕೂಡಲೇ ಸ್ವಲ್ಪ ಸ್ಟ್ರಿಕ್ಟ್ ಆಯ್ತಲ್ಲ, ರಿವಿಷನ್ ಶೆಡ್ಯೂಲ್ ತುಂಬ ಹೆಕ್ಟಿಕ್ ಆಯಿತು. ಬಟ್ ಅದು ತುಂಬಾ ಹೆಲ್ಪ್ ಆಯಿತು. ಆಲ್ಮೋಸ್ಟ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕಾಲೇಜಲ್ಲಿದೆ. ಓಕೆ. ಇನ್ನೇನು ಓದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸೊ ಎಲ್ಲ ಓದಿದ್ದೆಲ್ಲ ಕಾಲೇಜಲ್ಲೇ. ಓಕೆ. ಮೋಹಿತ್, ಈಗ ವೆಟರ್ನರಿಲಿ ಒಳ್ಳೆ ರ್ಯಾಂಕ್ ಬಂದಿದೆ. ಏನಾದರೂ ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಆಯ್ತಾ, ಇಂಜಿನಿಯರಿಂಗ್ ಹೋಗ್ಬೇಕೋ ಬೇಡ ವೆಟರ್ನರಿಗೆ ಹೋಗ್ಬಿಡ್ಲೋ ಅಂತೇಳಿ ಒಳ್ಳೆ ರ್ಯಾಂಕ್ ನೋಡಿದಾಗ? ಏನಾಗಿಲ್ಲ ಸರ್, ನೀಟ್ ಚೆನ್ನಾಗಿ ಬರೆದಿಂದ ಕಾನ್ಫಿಡೆನ್ಸ್ ಇದೆ, ನೀಟ್ಗೆ ಹೋಗೋದು. ಓ ಸಾರಿ, ನೀವು MBBS ಹೋಗಬೇಕು ಅಂತ ಅಂದ್ಕೊಂಡಿದ್ದಲ್ವಾ, ಹಾಗಾಗಿ ಜೊತೆಗೆ ಬೇರೆ ಗೈಡೆನ್ಸ್ ಕೇಳಿದಾಗ ಎಲ್ಲ ನೀಟಿಗೆ ಟ್ರೈ ಮಾಡುವಂತ ಅಂದರು. ಹಾಗಾದ್ರೆ ನೀಟಲ್ಲಿ ಏನು ರ್ಯಾಂಕಿಂಗ್ ಬರುತ್ತೆ? ಫಸ್ಟ್ ನಾನು ಸೇರಿದ್ದು PCMBಗೆ ಸರ್. ಓಕೆ. PCMBಗೆ ಸೇರಿದ್ರೆ ಅದರಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಆಲ್ ಇಂಡಿಯಾ ಎಕ್ಸಾಮ್ಸ್ AIPMT ಏಮ್ಸ್ ಇವಕ್ಕೆಲ್ಲ ಫಸ್ಟ್ ಸ್ಟಾರ್ಟಿಂಗ್ 2 ಇಯರ್ಸ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು PUC ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಫುಲ್ಲು ಶೆಡ್ಯೂಲ್ನ ಒಂದೇ ಸತಿ ಕೊಡ್ತಾರೆ ಸರ್. ಓಕೆ. ಓಕೆ. ಯಾವ್ಯಾವತ್ತು ಯಾವ್ಯಾವ ದಿನ ಯಾವ್ಯಾವ್ದು ಓದಬೇಕು ಹಿಂಗೆ ಸ್ಟಾರ್ಟಿಂಗಿಂದನೇ 2 ಇಯರ್ಸ್ ಫುಲ್ ಕೊಟ್ಬಿಡ್ತಾರೆ. ಅದರಿಂದ ನಾವು ಯಾವ್ಯಾವ ಚಾಪ್ಟರ್ ಮೇಲೆ ಜಾಸ್ತಿ ದಿನ ಹಾಕಿರ್ತಾರೆ ಅವನ್ನ ವೇಟೇಜ್ ಜಾಸ್ತಿ ಇರುತ್ತೆ, ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ. ಇದೆಲ್ಲ ಸಖತ್ ಹೆಲ್ಪ್ ಆಯ್ತು ಸರ್. ನೆಕ್ಸ್ಟ್ ಇನ್ನು ಲೆಕ್ಚರರ್ಸ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಯ್ತು ಸರ್. ಓಕೆ. ಅವ್ರು ಹೇಳ್ದಂಗೆ ಅದಕ್ಕೆ ಹೆಲ್ಪ್ ಆಯ್ತು. ಸೊ CETಲಿ ಸಕ್ಸಸ್ ಆದಂತಹ ವಿದ್ಯಾರ್ಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಸಕ್ಸಸ್ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕ್ರಮಕ್ಕೆ ಸ್ವಾಗತ. ಅನನ್ಯ, ಈಗ PUಗೆ ತಯಾರಿ ಮಾಡ್ಕೊಳ್ಳುವಂಥದ್ದು ಮೇನ್ ಎಕ್ಸಾಮ್ಗೆ, ಹಾಗೆ CETಗೆ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತಿದ್ರಿ ನೀವು? ಭಿನ್ನತೆ ಇರುತ್ತೆ, ಬೇಕು ಏನು ಡಿಫ್ರೆನ್ಸ್ ಇಲ್ಲ. ನಾವು ಒಂದು ಕಾನ್ಸೆಪ್ಟ್ ಪ್ರಿಪೇರ್ ಆಗ್ತಿದ್ದೀವಿ ಅಂದ್ರೆ ಫೌಂಡೇಶನ್ ಬಿಟ್ಟು ಮಾಡ್ತೀವಿ, ಹಾಗೆ ಟೈಮ್ ಕೊಡು. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮ್ಗೆ ಅದು ಬಿಡಲಾದ್ರೂ ಬರೀರಿ, ಅಥವಾ CET ನೀಟಾಗಿ ಅಪ್ಲೈ ಮಾಡ್ಬೋದು ನಾವು. ಸೊ ಅದೇನೇ ಆಕ್ಚುಲಿ ಇನ್ಸ್ಟಿಟ್ಯೂಟ್ ಫಸ್ಟ್ ಇಂದ ಟ್ರೈನ್ ಹಾಗೆ. ಸೊ ಬಿಕಾಸ್ ದಿಸ್ ನಮಗೆ ಮೀನ್ KVPY ಒಳ್ಳೆ ರೆಸ್ಕ್ಯೂ ಆಯಿತು, ಪ್ಲಸ್ CETಲೂ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ. ಸೊ ಇದೇ ನಮಗೆ ಆಕ್ಚುಲಿ ಹೆಲ್ಪ್ ಆಯಿತು ಅಂತ ನಾನು ಹೇಳ್ಬೇಕಂತಿದ್ದೀನಿ. ಸೊ ನಾವು ಬೇಸಿಕಲಿ PUCಗೆ ಸೆಪ್ರೇಟಾಗಿ ಓದೋದು, CETಗೆ ಸೆಪ್ರೇಟ್ ಓದೋದು ಆ ಥರ ಮಾಡಿದ್ರೆ ನಮ್ಮನ್ನು ನಾವೇ ಸಂಕಷ್ಟದಲ್ಲಿ ಸಿಕ್ಕಾಕ್ಸ್ಕೊಂತೀವಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಓದೋಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ಕಾನ್ಸೆಪ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಹಿಂದಿನ ದಿನ ಬೇಕಂದರೆ ಡೆರಿವೇಷನ್ಸ್ನ ರಿವೈಸ್ ಮಾಡಿಕೊಂಡ್ರೆ PUCಗೆ ಸಾಕು. ಆಮೇಲೆ MCQs ಅಂತೂ ಸಾಲ್ವ್ ಮಾಡ್ತಾನೆ ಇರಬೇಕು CETಗೆ. ಸೊ ಎಷ್ಟು ಸಾಲ್ವ್ ಮಾಡ್ತೀವೋ ಅಷ್ಟೇ ಹೆಲ್ಪ್ ಆಗುತ್ತೆ. ಬಹುಶಃ ಈ ಕಾಲೇಜಸ್ಸಲ್ಲಿ CETಗೆ ಅಲ್ಲೇ ಕೋಚಿಂಗ್ ಕೊಟ್ಟರೆ, ಬಹುಶಃ ಹೊರಗಡೆ ಹೋಗಿ ತಗೊಳ್ಳೋ ಕೋಚಿಂಗ್ಗಿಂತ ಕಾಲೇಜಸ್ಸಲ್ಲೇ ಕೊಟ್ಟರೆ ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಇರುತ್ತೆ ಅನ್ಸುತ್ತೆ. ಟೈಮ್ ಸೇವ್. ಬಹುಶಃ ನಿಮ್ಮ ಕಾಲೇಜಲ್ಲೂ ಕೂಡ ಅದೇ ರೀತಿಲಿ ಇತ್ತು ಅನ್ಸುತ್ತೆ. ಸುಮಂತ್, ನಿಮ್ದು PUಗೆ ಮತ್ತೆ CETಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ರ, ಬೇರೆ ಬೇರೆ ರೀತಿ ಅಂತ ತಯಾರಿ ಮಾಡಬೇಕು ಅಂತ, ಅಥವಾ ಓವರ್ ಆಲ್ ಆಗಿ ಪ್ರಿಪೇರ್ ಆಗ್ತಾ ಇದ್ರ ಹೇಗೆ? ನಮ್ಮ ಕಾಲೇಜು ಬೇಸ್ ಇಂಟಿಗ್ರೇಟೆಡ್ ಆಗಿತ್ತು. ಸೊ ಮೇನ್ ಫೋಕಸ್ JEE ಎಕ್ಸಾಮ್ ಮೇಲೆ ಇತ್ತು. ಸೊ ಅದಕ್ಕೆ ಓದಬೇಕಂದ್ರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಬೇಕು. ಸೊ ಕಾನ್ಸೆಪ್ಟ್ಸ್ ಬಿಲ್ಡ್ ಮಾಡ್ಕೊಂಡ್ರೆ ಬೋರ್ಡಿಗೂ ಹೆಲ್ಪ್ ಆಗುತ್ತೆ, CETಗೂ ಹೆಲ್ಪ್ ಆಗುತ್ತೆ. ನಿಮಗೆ ಆ ಕಾಲೇಜಲ್ಲೇ ಆ CET ಇಂಪಾರ್ಟೆನ್ಸ್ನೆಲ್ಲ ಹೇಗೆ ಹೇಳ್ತಾ ಇರ್ತಾರೆ ಅಂತ ಹೇಳಿ, ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ಇರಬಹುದು, ಆಡಳಿತವರ್ಗೆಲ್ಲ ಹೇಗೆ ನಿಮ್ಗೆ ಆ CET ಇಂಪಾರ್ಟೆನ್ಸನ್ನು ಹೇಳ್ತಾ ಇರ್ತಾರೆ ಅಂತ? ಇಲ್ಲ ಅಂದರೆ CET ಇಂಪಾರ್ಟೆಂಟ್ ಎಕ್ಸಾಮೇ, ಆದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಪ್ರೆಷರ್ ತೊಗೊಳ್ಳೋದು, ಎಕ್ಸಾಮು ಚೆನ್ನಾಗಿ ಮಾಡ್ದೇ ಆಗೋಗುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಪ್ರೆಷರ್ ತೊಗೊಬಾರ್ದು, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ನಾನು JEE ಕೋಚಿಂಗಿಗೆ ಸೇರ್ಕೊಂಡಿದ್ದಕ್ಕೆ ಮೇನ್ ಫೋಕಸ್ ಅದೇ ಇತ್ತು. ಸೊ CETಗೆ ಅಷ್ಟೊಂದೇನು ಟೆನ್ಷನ್ ಏನು ತೊಗೊಂಡಿಲ್ಲ, ಫೋಕಸ್ ಇದ್ರ ಮೇಲೆ ಇದಕ್ಕೆ CET ಟೆನ್ಷನ್ ಇಲ್ದೇ ಬರ್ದೆ. ಸೊ ಚೆನ್ನಾಗಾಯ್ತು. ಸೊ ನೀವು ಮೇನ್ಸ್ ಎಕ್ಸಾಮ್ ಬರಿಬೇಕಾದ್ರೆ, ಅಂದರೆ PU ಎಕ್ಸಾಮ್ ಬರಿಬೇಕಾದ್ರೆ ತನಕ ಎಕ್ಸಾಮ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್, PU ಎಕ್ಸಾಮ್ ಆದ ನಂತರದಲ್ಲಿ CET ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಎರಡು ಕಡೆನೂ ಬರ್ಡನ್ ಆಗಲ್ಲ ಅವಾಗ ಅಂತ. ಓಕೆ. ಪ್ರತೀಕ್ ನಾಯಕ್, ನಿಮ್ದೆಲ್ಲ ಹೇಗಿತ್ತು ಪ್ರಿಪ್ರೇಷನ್? ಎಕ್ಸ್ಪರ್ಟ್ ಕಾಲೇಜ್ನಲ್ಲೆಲ್ಲ ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೋಚಿಂಗ್ ಇತ್ತು ನಿಮಗೆ ಅಂತೇಳಿ CET, ಅಥವಾ ಹೊರಗಡೆ ತಗೊಂಡಿದ್ರ ಕೋಚಿಂಗ್? ಇಲ್ಲ, ನಮಗೆ ಎಕ್ಸ್ಪರ್ಟ್ ಕಾಲೇಜಲ್ಲೇ ಇದಕ್ಕೆ CET, JEE ಮೀನ್ಸ್ ಹಾಗೆಲ್ಲ ಕೋಚಿಂಗ್ ಕೊಡ್ತಿದ್ರು. ಓಕೆ. ಹಾಗೆ ಮತ್ತೆ ಟೀಚರ್ಸ್ ಹತ್ರ ಡೌಟ್ಸ್ ಎಲ್ಲ ಕೇಳಿ ಹಾಗೆ ಪ್ರಿಪೇರ್ ಮಾಡ್ಲಿಕ್ಕೆ ಆಗ್ತಿತ್ತು. ಅಲ್ಲೇ ನಮಗೆ ಕಾಲೇಜಲ್ಲೇ ನಮಗೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ, ಬೋರ್ಡ್ಸಿಗೆ ಎಲ್ಲ ಪ್ರಿಪರೇಷನ್ ಆಗಿ ಹೋಗ್ತಿತ್ತು. ಎಕ್ಸ್ಪರ್ಟ್ ಅಲ್ಲಿ ಪ್ರತಿ ವರ್ಷ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ, ನಾವು ಕೂಡ ಕೂಲಂಕಷವಾಗಿ ನೋಡ್ತಾ ಇದ್ದಂತಹ ಟೈಮ್ನಲ್ಲೆಲ್ಲ. ಈ ಬಾರಿ CET ರಿಸಲ್ಟ್ಸ್ ಎಲ್ಲ ಹೇಗಿದೆ ಎಕ್ಸ್ಪರ್ಟ್ಸ್ ಅಲ್ಲಿ ಪ್ರತೀಕ್? ಎಕ್ಸ್ಪರ್ಟ್ ಅಲ್ಲಿ ಒಳ್ಳೆ ರ್ಯಾಂಕ್ಸ್ ಎಲ್ಲ ಬಂದಿದೆ. ಹಾಗೆ ನೀವು ಏನು PU ಹಾಗೆ CET ಅಂತ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿಲ್ಲ, ಓವರ್ ಆಲ್ ಆಗಿ ಪ್ರಿಪೇರ್ ಆಗ್ತಾ ಇದ್ರಿ ಹಾಗಾದ್ರೆ?
ಹೌದು, PU ಇದು ಬೋರ್ಡಿಗೆ ಕಲಿತಿದ್ದು ಅದು CET-ಗೆಲ್ಲ ಹೆಲ್ಪ್ ಆಗ್ತದೆ. ಓಕೆ. ಹಾಗೆ ಮತ್ತೆ JEE ಅದು ಕೂಡ CET-ಗೆ ಹೆಲ್ಪ್ ಆಗ್ತದೆ. ಅದು ಎಲ್ಲ ಒಟ್ಟಿಗೆ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಸೇಮ್ ಇರ್ತದಲ್ಲ, ಹಾಗೆ ಎಲ್ಲದಕ್ಕೆ ಹೆಲ್ಪ್ ಆಗ್ತದೆ ಓದಿದ್ರೆ. ನಿಮ್ಗೇನು ಹಾಗಾದ್ರೆ MBBS ಮಾಡಲೇಬೇಕು ಅನ್ನೋ ಆಸೆ ಇರಲಿಲ್ಲ, ನೀವು ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದು ಇಂಜಿನಿಯರಿಂಗ್ ಮೇಲೇನೆ? ಹೌದು, ನನಗೆ ಮೊದಲಿನಿಂದನೇ ಇಂಜಿನಿಯರಿಂಗ್ ಅಂತ ಗುರಿ ಇತ್ತು. ಅದಕ್ಕೆ ನಾನು PCMS ಅನ್ನು ಸೆಲೆಕ್ಟ್ ಮಾಡಿದ್ದೆ. ಓಕೆ. ಮಧುಸೂದನ್, ಇನ್ಸ್ಟಿಟ್ಯೂಷನಲ್ಲೆಲ್ಲ ಹೇಗಿತ್ತು ನಿಮಗೆ ಕೋಚಿಂಗ್? ನಾರಾಯಣ ಇನ್ಸ್ಟಿಟ್ಯೂಷನಲ್ಲೆಲ್ಲ ಅಂದರೆ ಮೆಟೀರಿಯಲ್ಸ್ ತುಂಬ ಆರ್ಗನೈಸ್ಡ್ ಆಗಿತ್ತು. ಸೊ ಈಚ್ ಕಾನ್ಸೆಪ್ಟ್ ಮೇಲೆ ಒಂದು 4-5 ಕ್ವೆಶನ್ ಕೊಡ್ತಾ ಇದ್ರು. ಸೊ ಅದು ತುಂಬ ಕಾನ್ಸೆಪ್ಟ್ ಬಿಲ್ಡ್ ಮಾಡೋಕ್ಕೆ ತುಂಬ ಈಸಿ ಆಗ್ತಾ ಇತ್ತು. ಅಂದರೆ ಮೋಹಿತ್ ಹಾಗೆ ಮಧುಸೂದನ್ ಎಲ್ಲ ಜೊತೆಗೆ ಸುಮಂತ್ ಎಲ್ಲ ಸ್ಪೋರ್ಟ್ಸಲ್ಲಿ ಅಥವಾ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇದ್ದು ಅಥವಾ ಓದೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಈ 2 ವರ್ಷ ನಾನು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಓಕೆ, ಕಂಪ್ಲೀಟಾಗಿ ಓದೋದ್ರ ಮೇಲೆ ಆಡ್ತಾ ಇದ್ದೆ, ಆದರೆ ಓದೋದೇ ಜಾಸ್ತಿ. ಮೋಹಿತ್? ಸೇಮ್ ಓದೋದ್ರ ಮೇಲೆ ಜಾಸ್ತಿ. ರಕ್ಷಿತಾ? ಓದೋದ್ರ ಮೇಲೆ ಜಾಸ್ತಿ, ಅದು TV ನೋಡೋದು ಅದು ಇತ್ತು. ಈಗ ಯಾರಾದರೂ ರಿಲೇಷನ್ಸ್ ಬಂದರೆ ಅಥವಾ ಹಬ್ಬ ದಿವಸ ಅವತ್ತರ ಸ್ವಲ್ಪ ಆದರೂ ಫ್ರೀ ಆಗ್ತಿದ್ರ ಅಥವಾ ಅವತ್ತೂ ಓದ್ತಾನೆ ಇರ್ತಿದ್ರ ಹೇಗೆ ಅಂತ? ಅವತ್ತೂ ಓದೋದೇ ಇರ್ತಿತ್ತು, ಯಾಕಂದರೆ ಇವಾಗ ಹಬ್ಬಗೆ ಹಾಲಿಡೇಸ್ ಇದ್ದರೆ ನೆಕ್ಸ್ಟ್ ಡೇ ಟೆಸ್ಟ್ ಇರ್ತಿತ್ತು ನಮಗೆ. ಸೊ ಅದನ್ನು ನಾವು ಹೋಲ್ ಡೇ ಸರಿಯಾಗಿ ಉಪಯೋಗಿಸ್ಕೋಬೇಕಿತ್ತು. ಅನನ್ಯ, ನಿಮ್ಮದು ಹೇಗೆ? ರಜಾ ಏನಿದ್ರು ಓದೋದ್ರ ಟೈಮ್ ಅದನ್ನು ಫಿಕ್ಸ್ ಮಾಡ್ಕೊಂಡು ಬಿಡ್ತಿದ್ರಾ ಇಷ್ಟೊತ್ತು ಓದಲೇಬೇಕು ಅಂತ? ಇಲ್ಲ, ಇಷ್ಟೊತ್ತು ಅಷ್ಟೊತ್ತು ಅಂತ ಏನಿರಲಿಲ್ಲ, ಬಟ್ ಓದಬೇಕು ಅನ್ನಿಸ್ದಾಗೆಲ್ಲ ಓದ್ತಿದ್ದೆ. ಪ್ಲಸ್ ಅದು ಗೊತ್ತಿರಲಿಲ್ಲ ಅಂತ ಅಂದರೆ ಅದಕ್ಕೆ ಸರಿಯಾದ ಅಮೌಂಟ್ ಆಫ್ ಟೈಮ್ ಕೊಟ್ಟು ಕಲಿತಾ ಇದ್ದೆ. ಹೌದು, ಸೆಕೆಂಡ್ ಇಯರಲ್ಲಿ ಕೆಲವೊಂದು ಫೆಸ್ಟಿವಲ್ಸ್ನ ನಾನು ಸ್ಕಿಪ್ ಮಾಡಿದೆ, ಲೈಕ್ ದೀಪಾವಳಿ ಹಾಗೆ ಊರಿಗೆಲ್ಲ ಹೋಗೋಕ್ಕಾಗಲಿಲ್ಲ ಸೆಲಿಬ್ರೇಟ್ ಮಾಡೋಕ್ಕೆ. ಬಟ್ ಎನಿ ನಾರ್ಮಲ್ ಸ್ಟೂಡೆಂಟ್ ಓದ್ತಾನೂ ಇದ್ದೆ, ಲೈಕ್ ಆಟ ಆಡ್ತಾನೂ ಇದ್ದೆ, ಸೊ TV ನೋಡ್ತಾ ಇದ್ದೆ. ಸೊ ಇಟ್ ಲೈಕ್ ನಾರ್ಮಲ್ ಲೈಫ್. ಪೇರೆಂಟ್ಸ್ದೆಲ್ಲ ಏನಾದರೂ ಫೋರ್ಸ್ ಇರ್ತಿತ್ತಾ? ಸುಮಂತ್ ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಇಷ್ಟೇ ರ್ಯಾಂಕ್ ಬರಬೇಕು ಅಂತ ಹಾಗೇನಾದರೂ? ಹಾಗೇನಿಲ್ಲ, ಪೇರೆಂಟ್ಸ್ ಸಪೋರ್ಟ್ ಕೊಡ್ತಿದ್ರು. ಎಷ್ಟಾಗುತ್ತೋ ಅಷ್ಟು ಮಾಡು ಅಂತಲೇ ಹೇಳ್ತಿದ್ರು. ನಿನ್ಗೇನು ಇಷ್ಟ ಇದೆಯೋ ಅದೇ ಮಾಡು ಅಂತ ಹೇಳ್ತಿದ್ರು. ಇನ್ನು ಇದೇ ಮಾಡು, MBBS ಮಾಡು ಅಥವಾ ಇಂಜಿನಿಯರಿಂಗ್ ಮಾಡು ಅಂತ ಏನು ಹೇಳಿಲ್ಲ. ಓಕೆ. ಮೋಹಿತ್, ಏನಾದರೂ ಪೇರೆಂಟ್ಸ್ ಏನಾದ್ರು ಹೇಳ್ತಿದ್ರಾ ಇದೇ ಮಾಡಬೇಕು ಅಥವಾ ನೀವು ಹೇಳಿದ್ರಿ ಈಗ MBBS ಮಾಡಬೇಕು ಅಂತ ಹೇಳ್ಕೊಂಡು, ಈಗ ವೆಟರ್ನರಿಲಿ ಒಳ್ಳೆ ಸ್ಕೋರಿಂಗ್ ಇದೆ, ಸೊ ಏನಾದರೂ MBBS ಮಾಡು ಅಥವಾ ಇಂಜಿನಿಯರಿಂಗೇ ಮಾಡು ಈ ರೀತಿ ಇದೇನಾದರೂ ಹೇಳ್ತಾ ಇದ್ರಾ ಅಥವಾ ನಿಮ್ದೇನಾ ಪೂರ? ಸರ್, ನಮ್ಮ ಪೇರೆಂಟ್ಸು ಕಾಲೇಜಿಗೆ ಸೇರಿಸ್ಬಿಟ್ಟು ಫಸ್ಟ್ ನನ್ನ ಇಷ್ಟ ಕೇಳಿ PCMB ಅಂತ ಸೇರಿಸಿದ್ರು. ಅದಾದಮೇಲೆ ನನ್ನ ಗುರಿ ಅಂತೆ ನಾನು ಫಸ್ಟು MBBS ಮಾಡಿ ಆದಮೇಲೆ IAS ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಪೇರೆಂಟ್ಸು ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್. ಅಷ್ಟೇ, ಏನು ಪ್ರೆಷರ್ ಏನು ಹಾಕಿಲ್ಲ. ನಿಂಗೆ ಎಷ್ಟಾಗುತ್ತೋ ಅಷ್ಟು ಓದು, ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಓಕೆ. ಮತ್ತು ಜೊತೆಗೆ ಓದೋ ಟೈಮ್ನಲ್ಲಿ ಭಾಳಷ್ಟು ಈಗ ನೀವು ಓದೋದಕ್ಕಿಂತ ಹೆಚ್ಚಿಗೆ ಓದ್ತಾ ಇರ್ತಾರೆ ಒಂದಷ್ಟು ಮಂದಿ. ಆದರೆ ಮಾರ್ಕ್ಸ್ ನೋಡಿದಂಥ ಟೈಮ್ನಲ್ಲಿ ಅಥವಾ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಟೆನ್ಸ್ಡ್ ಆಗೋದು, ಬೇರೆ ಬೇರೆ ಕಾರಣಕ್ಕೆ ಮಾರ್ಕ್ಸ್ ಬರೋಲ್ಲ. ಸೊ ಏನು ಗುಟ್ಟು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ರಕ್ಷಿತಾ? ಫಸ್ಟು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಈಗ NCERT ಬುಕ್ ತರೋ ಆಗಿರಬೇಕು, ಪ್ರತಿಯೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇವಾಗ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನೀನು ಯಾವುದೇ ಎಕ್ಸಾಮ್ ತಗೋ ಕ್ಲಿಯರ್ ಮಾಡ್ಬೋದು. ಈಗ ನಾವು ಹೋಗಿದ್ದು ಬೇಸಿಂದ ನೀಟ್ ಕೋಚಿಂಗಿಗೆ, ಆದರೆ KVPY ಕ್ಲಿಯರ್ ಮಾಡಿದ್ದೀವಿ, IIT ಮೇನ್ಸ್ ಕ್ಲಿಯರ್ ಮಾಡಿದ್ದೀವಿ, CETನೂ ಬಂದಿದೆ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ಸ್ ಮಾಡಬೇಕು. ಅನನ್ಯ, ಹೇಗೆ ಅಂತೀರಾ, ಹೇಗೆ ಓದಬೇಕು ಒಳ್ಳೆ ರ್ಯಾಂಕಿಂಗ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತ ಹೇಳಿ ಅವ್ರು ಹೇಳ್ದಾಗೆ ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿ ಬಿಲ್ಡ್ ಮಾಡಬೇಕು. ನಮಗೆ ಪಕ್ಕ ಗೊತ್ತಿರಬೇಕು, ಪರ್ಫೆಕ್ಟಾಗಿ ಗೊತ್ತಿರಬೇಕು ಥರನೇ ಯಾವುದೇ ಟೀಚರ್ ಆದರೂ ಆಗಲಿ ಹೋಗಿ ಡೌಟ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿಕೊಂಡು ನಮಗೆ ಅನಿಸ್ಬೇಕು ಹೌದು ನಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ಅಂತ. ಆಮೇಲೆ ನಮಗೆ ಬೇಸಲ್ಲೆಲ್ಲ ತುಂಬ ಮಾಕ್ ಟೆಸ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಗೊತ್ತಾಗ್ತಿತ್ತು ನಮಗೆ ಇನ್ನೂ ಈ ಕಾನ್ಸೆಪ್ಟ್ ನಮಗೆ ಕಾನ್ಫಿಡೆನ್ಸ್ ಇದ್ರೂ ಓಕೆ ನಿನಗಿಲ್ಲೂ ಈ ಪಾಯಿಂಟ್ ಇನ್ನೂ ಗೊತ್ತಿಲ್ಲ. ಆಮೇಲೆ ನಮ್ಮ ಟೀಚರ್ಸ್ ತುಂಬ ಫೋಕಸ್ ಮಾಡಿದ್ದು ಲೈಕ್ NCERT ಅವೇ ಮೇನ್ ಬುಕ್ಸು. ಸೊ ಫಸ್ಟ್ ಅದನ್ನು ಓದಿ, ನಂತರ ಮಾಡ್ಯೂಲ್ಸಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರ್ತಿತ್ತು. ಸೊ ಇಷ್ಟು ಪೂರ್ತಿ ಇದ್ದಿದ್ದರಿಂದ ಸೊ ನಾವು ಬೇಸಿಕಲಿ ನೀಟ್ಗೆ ಪ್ರಿಪೇರ್ ಆಗಿದ್ದು. ಅವ್ರು ಹೇಳಿದಾಗೆ ಉಳಿದಿದ್ದನ್ನೆಲ್ಲ ಲೈಕ್ ಪ್ರಾಕ್ಟೀಸ್ ಟೆಸ್ಟ್ ಅಂತಲೇ ತೊಗೊಂಡಿದ್ದು ನಾವು CETನೆಲ್ಲ. ಅಂತಂದ್ರೆ ಈಗ ನಾವು ಭಾಳಷ್ಟು ಜನ ಎಲ್ಲ ಓದೋ ಟೈಮ್ನಲ್ಲಿ ಭಾಳಷ್ಟು ಕಷ್ಟವಾದಂಥದ್ದು ಏನಾದ್ರು ಸಬ್ಜೆಕ್ಟ್ ಸಿಕ್ಬಿಟ್ರೆ ನಾವು ಫಸ್ಟಿಗೆ ಲಾಸ್ಟ್ ಇಯರ್ ಏನು ಕ್ವಶನ್ ಪೇಪರ್ ನೋಡ್ತೀವಿ, ಸ್ವಲ್ಪ ಗೊತ್ತಿರೋರನ್ನ ಕೇಳ್ತೀವಿ, ಅವ್ರೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ರೆ ನಾವು ಸ್ಕಿಪ್ ಮಾಡಿಬಿಡ್ತೀವಿ, ಯಾಕೆ ಓದ್ ತಲೆ ಕೆಡಿಸ್ಕೊಳ್ಬಿಡೋದು ಅನ್ನೋಂಥ ರೀತಿಲಿ. ಬಹುಶಃ ನಿಮ್ಮ ಕೇಸಸ್ಸಲ್ಲಿ ನೀವು ಸ್ಕಿಪ್ ಮಾಡಿದಂಥದ್ದೇ ಇಲ್ಲ ಅನ್ಸುತ್ತಲ್ಲ, ಎಲ್ಲದರಲ್ಲೂ ಕೂಡ ತರೋ ಆಗ್ತಾ ಇದ್ರಿ ಅನ್ಸುತ್ತೆ. ಒಂದು ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಏನೇನು ವಿಚಾರ ಇದೆ ಏನೇನಿದೆ ಎಲ್ಲವನ್ನೂ ಕೂಡ ತರೋ ಆಗ್ತಿದ್ರಿ ಅನ್ಸುತ್ತೆ, ಸ್ಕಿಪ್ ಮಾಡೋ ವಿಚಾರನೇ ಇಲ್ಲ ಅನ್ಸುತ್ತೆ. ಸುಮಂತ್, ಫಸ್ಟ್ ಸಬ್ಜೆಕ್ಟ್ ಓದ್ಬೇಕಂತ ಇಂಟ್ರೆಸ್ಟ್ ಬರಬೇಕು. ಸೊ ಅವಾಗಲೇ ಆಗೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಏನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದರೆ
ಪ್ರತಿಯೊಂದು ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಅದರಿಂದನೇ ಎಲ್ಲದೂ ಓದ್ಕೊಂಡು ಕಾನ್ಸೆಪ್ಟ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಮತ್ಸುದಾ, ನೀವು ಏನಾದರೂ ಸ್ಕಿಪ್ ಮಾಡಿದ್ದುಂಟಾ ಓದೋ ಟೈಮ್ನಲ್ಲಿ, PU ಹಾಗೆ CETಗೆ ಪ್ರಯತ್ನ ಪಡೋ ಟೈಮ್ನಲ್ಲಿ, ಅಥವಾ ಎಲ್ಲದರಲ್ಲೂ ತರೋ ಆಗಕ್ಕೆ ಟ್ರೈ ಮಾಡ್ತಿದ್ರಾ? ಇಲ್ಲ, ಹಂಗಿಲ್ಲ. ಅಂದರೆ ನಾನು ಯಾವ್ದು ಲಾಸ್ಟ್ ಮೂಮೆಂಟಲ್ಲಿ ಯಾವ್ದು ಸ್ಟ್ರಾಂಗ್ ಇದೀನೋ ಅದನ್ನು ಬಿಲ್ಡಪ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಪ್ರತೀಕ್ ನಾಯಕ್, ಈಗ ನೀವು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಅದು ಹೇಗಪ್ಪ ಓದ್ತಾ ಇದ್ರು, ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದಾರೆ, ಎಷ್ಟು ಹೊತ್ತು ಓದ್ಬೋದು ಹಾಗೆ ಹೀಗೆ ಅಂತ. ಬಹುಶಃ ನೀವು ಹೇಳೋದು ನೋಡಿದಾಗ ಭಾಳ ಕೂಲಾಗಿ ಹೇಳ್ತೀರಾ, ಇಷ್ಟು ಹೊತ್ತು ಓದ್ತಾ ಇದ್ದೆ ನನಗೆ ರ್ಯಾಂಕ್ ಬಂದಿದೆ ಅನ್ನುವಂಥದ್ದು ಭಾಳಷ್ಟು ಜನಕ್ಕೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಏನು ಒಂದು ಹಿಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀರಾ ಪ್ರತೀಕ್? ನಿಮ್ಮ ರೀತಿ ಅಂತ ಮಾರ್ಕ್ಸ್ ತೆಗಿಬೇಕು ಅಥವಾ ರ್ಯಾಂಕನ್ನು CETಲಿ ಉತ್ತಮವಾದಂಥದ್ದು ಪಡಿಬೇಕು ಅನ್ನುವಂಥ ರೀತಿಗೆಲ್ಲ ಹೇಗೆ ಓದು ಎಲ್ಲ ಇರಬೇಕು ಅಂತ ಹೇಳಿ? ಇಲ್ಲ, ಇದು ನಾವು ರೆಗ್ಯುಲರ್ ಆಗಿ ವರ್ಕ್ ಮಾಡಬೇಕು. ಇದು 2 ವರ್ಷ ಪೂರ್ತಿ ಇದಕ್ಕೆ ನಾವು ಡೆಡಿಕೇಟ್ ಮಾಡಿದ್ರೆ ನಮಗೆ ರ್ಯಾಂಕ್ ಎಲ್ಲ ಒಳ್ಳೆ ಬರ್ತದೆ. ನಾವು ಚೆನ್ನಾಗಿ ಓದಬೇಕು, ಅಂಡರ್ಸ್ಟ್ಯಾಂಡ್ ಎಲ್ಲ ಮಾಡಬೇಕು ಕಾನ್ಸೆಪ್ಟ್ಸ್. ಟೀಚರ್ಸ್ ಕೂಡ ಒಳ್ಳೆ ಇದ್ರಲ್ಲ, ಹಾಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದು. ಮತ್ತೆ ಫ್ರೆಂಡ್ಸ್ ಜೊತೆಗೆಲ್ಲ ನಾವು ಟಾಪಿಕ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ನಮಗೆ ಎಲ್ಲ ಕ್ಲಿಯರ್ ಆಗಿ ಆಗ್ತಿತ್ತು. ಓಕೆ. ಮೋಹಿತ್, ಈಗ ಕಳೆದ ವರ್ಷದ್ದು ಕ್ವಶನ್ ಪೇಪರ್ಸ್ ಇರುತ್ತೆ ನಿಮ್ಮ ಹತ್ರ, ಭಾಳಷ್ಟು ವರ್ಷಗಳದೆಲ್ಲ ನೀವು ಅದನ್ನು ನೋಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದೆಲ್ಲ ಎಷ್ಟು ಫಾಲೋ ಮಾಡ್ತಾ ಇದ್ರಿ ಮೋಹಿತ್ ನೀವು? ಕಳೆದ ವರ್ಷ ಎಲ್ಲ ಯಾವ್ದು ಇಂಪಾರ್ಟೆನ್ಸ್ ಕ್ವಶನ್ ಇದೆ, ಯಾವ್ದು ಬಂದಿದೆ, ಇದನ್ನೆಲ್ಲ? ಸರ್, ಸ್ಟಾರ್ಟಿಂಗ್ 2 ಇಯರ್ಸಿಂದ ಲೆಕ್ಚರರ್ಸ್ ಏನು ಹೇಳ್ತಾರೋ ಅಷ್ಟು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಅವ್ರು ಏನೇನು ಓದ್ರಿಂತಾರೋ ಅದನ್ನು ಮಾತ್ರ ಓದಿರೋದು. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಮಾತ್ರ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಯಾವ ಥರ ಕೊಟ್ಟಿದ್ದಾರೆ ಗ್ಲಾನ್ಸ್ ಮಾಡಿ ಅಂತ ಮಾಡಿಸಿದ್ದಾರೆ ಅಷ್ಟೇ. ಅಂದರೆ ಮೆಟೀರಿಯಲ್ಸಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ನು ಆಲ್ರೆಡಿ ಆಲ್ ಇಂಡಿಯಾ ಎಕ್ಸಾಮ್ಸ್ ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಇನ್ಕ್ಲೂಡ್ ಮಾಡಿರ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಾಡಿರ್ತೀವಿ. ಆದರೆ ಹೋಲ್ ಸೆಟ್ ಆಫ್ ಕ್ವಶನ್ ಪೇಪರ್ ಥರ ಮಾಡೋದು ಫೈನಲ್ ಎಕ್ಸಾಮ್ ಟೈಮಲ್ಲಿ ಮಾಡಿಸ್ತಾರೆ ಸರ್, ಮಾರ್ಕ್ ಟೆಸ್ಟ್ ಥರ. ಮತ್ತೊಂದು ವಿಚಾರ ಅಂದರೆ ರಕ್ಷಿತ, ಬಹುಶಃ ಈ ಮುಜುಗುರ ಇಟ್ಕೊಳ್ಳೋದು, ಲೆಕ್ಚರ್ಸನ್ನು ಕೇಳಿದ್ರೆ ಸ್ವಲ್ಪ ಮುಜುಗುರ ಇದ್ದಂತ ಬಹುಶಃ ಇಟ್ಕೊಳ್ಳೇಬಾರ್ದು ಅನ್ಸುತ್ತೆ. ಅನನ್ಯ ಹೇಳ್ತಾ ಇದ್ದಾಗ ಏನು ಡೌಟ್ಸ್ ಇದೆಯೋ ಅದಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಸೊ ಏನು ಕೊನೆಯದಾಗಿ ಮೆಸೇಜ್ ಕೊಡ್ತೀರಾ ರಕ್ಷಿತಾ? ನಿಮ್ಮ ಥರ ರ್ಯಾಂಕ್ ತೆಗಿಬೇಕು ಅನ್ನುವಂಥದ್ದು ಭಾಳಷ್ಟು ಜನ TV ನೋಡ್ತಾ ಇದ್ದಾರೋ ಅಂದ್ಕೊಳ್ತಾರೆ, ಮುಂದಿನ ಸಾರಿ ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತೇಳಿ, ನಿಮ್ಮ ಜೂನಿಯರ್ಸ್ ಆಗಿರ್ಬೋದು ಎಲ್ಲ, ಏನು ಅಂದ್ಕೊತೀರಾ? ಫಸ್ಟ್ ಆಸಕ್ತಿ ಇರಬೇಕು, ಓದೋಕ್ಕೆ ಇಂಟ್ರೆಸ್ಟ್ ಇರಬೇಕು ಒಂದು ಸಬ್ಜೆಕ್ಟ್ನಲ್ಲಿ. ಆಮೇಲೆ ಒಂದು ಗುರಿ ಇಟ್ಕೋಬೇಕು. ಆ ಗುರಿ ನಾನು ಸಾಧಿಸಲೇಬೇಕು ಅಂತ ನಾವು ವರ್ಕ್ ಮಾಡಬೇಕು. ಅದಕ್ಕೆ ಸುಮ್ಮನೆ 10th ಬಂದಾಗ ನಾನು ಇದಾಗಬೇಕು ಅದಾಗಬೇಕಂತ ಯೋಚನೆ ಮಾಡೋದಲ್ಲ. ಅದಕ್ಕೋಸ್ಕರ ನಾವು ವರ್ಕ್ ಮಾಡಬೇಕು. ಈ 2 ಇಯರ್ಸು ತುಂಬ ಮೋಸ್ಟ್ ಆಫ್ ದ ಟೈಮ್ ಸ್ಟಡೀಸಿಗೆ ಡೆಡಿಕೇಟ್ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ ಆಯಿತು. ಓಕೆ. ಆಕಾಶ್ ರೆಡ್ಡಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ರ್ಯಾಂಕ್ ತೆಗಿಬೇಕು ಅನ್ನುವಂಥ ಆಕಾಂಕ್ಷೆ ಇರೋ ಸ್ಟೂಡೆಂಟ್ಸ್ಗೆ? ಓದೋ ಒಂದು ಆ ಸ್ಟಡಿ ಟೈಮ್ ಮಾತ್ರ ಕ್ವಾಲಿಟಿ ಟೈಮ್ ಆಗಿರಬೇಕು. ಕ್ವಾಲಿಟಿ ಬೀಟ್ಸ್ ಕ್ವಾಲಿಟಿ. ಯಾಕಂದರೆ ಒಂದು 10 ಗಂಟೆ ಬುಕ್ ಮುಂದೆ ಇದ್ದರೂ ಎಷ್ಟು ಮ್ಯಾಟ್ರ್ ಒಳಗಡೆ ಹೋಗೋದು ಅನ್ನೋದು ಇಂಪಾರ್ಟೆಂಟ್. ಮೋಹಿತ್ ಸರ್, ನನ್ನ ಪ್ರಕಾರ ಗುರಿ ಪ್ಲಸ್ ಪರಿಶ್ರಮ ಇಸ್ಕೊಂಡು ಸಾಧನೆ ಸರ್. ಅಂದರೆ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಯಾವುದೇ ಅಡೆತಡೆ ಬೇರೆಯವ್ರು ಏನಂದ್ರು ಕೇರ್ ಮಾಡ್ದಲೆ ನಮಗೆ ಯಾರು ಪಾಸಿಟಿವ್ ಆಗಿ ನಮಗೆ ಫೀಡ್ ಮಾಡ್ತಾ ಹೋಗ್ತಾರೆ ಅವ್ರ ಬಗ್ಗೆ ಮಾತ್ರ ಕೇರ್ ಮಾಡ್ಕೊಂಡು ಎಲ್ಲ ಗೈಡೆನ್ಸ್ ಫಾಲೋ ಮಾಡಿದ್ರೆ ನಮಗೆ ಸಾಧನೆ ಪಕ್ಕ ಮಾಡ್ಬೋದು. ಓಕೆ. ಮಧುಸೂದನ್, ಏನು ಹೇಳ್ತೀರಾ? ಟೀಚರ್ಸ್ ಹೇಳೋದು ಮಾಡಿ, ಅಂದರೆ ಹಾರ್ಡ್ ವರ್ಕ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು. ಅಂದರೆ ಅದು ನಮ್ಗೆ ಬಿಟ್ಟಿರೋದು. ಆಮೇಲೆ ಭಾಳ ಅರ್ಥ ಮಾಡ್ಕೊಂಡು ನೋಡ್ತಿದ್ರ ಅಥವಾ ಕೆಲವೊಂದು ಸಬ್ಜೆಕ್ಟ್ ಗೊತ್ತಾಗಿಲ್ಲ ಅಂದ್ರೆ ಬಾಯ್ ಹ್ಯಾಟ್ ಮಾಡೋದು ಏನಾದರೂ ಇತ್ತ? ಇಲ್ಲ, ಟೀಚರ್ಸ್ ಹೆಲ್ಪ್ ಮಾಡ್ತಾ ಇದ್ರು, ತುಂಬ ಹೆಲ್ಪ್ ಮಾಡ್ತಾ ಇದ್ರು ಟೀಚರ್ಸ್. ಓಕೆ ಓಕೆ, ಥ್ಯಾಂಕ್ ಯು ಸುಮಂತ್ ಹಾಗೆ ಅನನ್ಯ. ಭಾಳಷ್ಟು ನಿಮ್ಮ ಗೆಲುವಿನ ಸೀಕ್ರೆಟ್ಸ್ ಹೇಳಿದ್ರಿ. ಜೊತೆಗೆ CETಯಲ್ಲಿ ಹಾಗೆ ಕಾಮೆಟ್ಗೆ ನೀಟ್ ಬಂದ ನಂತರದಲ್ಲಿ ಅಷ್ಟೇನು ಮಹತ್ವವನ್ನು ಪಡೆದುಕೊಂಡಿಲ್ಲ, ಆದರೂ ಉತ್ತಮವಾದಂಥ ಅಂಕ ಪಡೆಯುವುದರ ಗುಟ್ಟೇನು ಅನ್ನುವಂಥದ್ದನ್ನು ಈ ಸ್ಟೂಡೆಂಟ್ಸನ್ನು ನೋಡಿ ಕಲಿಬೇಕಿದೆ. ಯಾಕಂದರೆ ಯಾವತ್ತು ಬಾಯ್ ಹ್ಯಾಟ್ ಮಾಡಬಾರ್ದು, ಅರ್ಥ ಮಾಡ್ಕೊಂಡು ಓದಬೇಕು. ಜೊತೆಗೆ ನಾವು ಏನು ಗುರಿ ಇಟ್ಕೊಂಡಿರ್ತೀವಿ ಆ ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸತತವಾದಂತಹ ಪ್ರಯತ್ನ ಇದ್ದರೆ ಖಂಡಿತವಾಗಿಯೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈ CETಯ ಟಾಪರ್ಸ್ನ ಅಭಿಪ್ರಾಯ ಆಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.